ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಮದರ್ಸ್ ಡೇ, ಸೊ ಹಂಗಾಗಿ ಬ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಮದರ್ಸ್ ಡೇಗೆ ಸ್ಪೆಷಲ್ ಆಗಿ ಕೇಕ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇನ್ನು ನನಗೆ ಸರ್ಪ್ರೈಸ್ ಕೊಡೋರು ಯಾರೂ ಇಲ್ಲ, ಯಾರಿಗೂ ಕೊಡೋಕ್ಕೂ ಬರಲ್ಲ ನಮ್ಮ ಮನೇಲಿ. ಸೊ ಇವನಿನ್ನು ಚಿಕ್ಕವನು, ಇವನಿಗೆ ಏನು ಕೊಡೋಕ್ಕೆ ಬರುತ್ತೆ ಸರ್ಪ್ರೈಸ್. ಸೊ ಹಂಗಾಗಿ ಕೇಕ್ ಮಾಡಿ ಅದನ್ನು ನಾನೇ ಮಾಡಿ ನಾವೇ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಇಳಿತ್ಯಾ ಹಿಂಸೆ ಬರ್ತಾಯಿದ್ದಾನೆ, ವೀಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ. ಆ್ಯಕ್ಚುಲಿ ಫಸ್ಟ್ ಟೈಮ್ ಅಲ್ಲ ನಾನು ಕೇಕ್ ಮಾಡ್ತಾ ಇರೋದು, ಇದು ಥರ್ಡ್ ಟೈಮು. ಏರ್ ಫ್ರೈಯರ್ ತಗೊಂಡ್ಮೇಲೆ ಫಸ್ಟ್ ಟೈಮ್ ಒಂದ್ಸಲ ಮಾಡಿದ್ದೆ, ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ, ಗೊತ್ತಿರಲಿಲ್ಲ ಅವಾಗ ಹೆಂಗೆ ಮಾಡಬೇಕೇನೋ ಅಂತ. ಸೆಕೆಂಡ್ ಟೈಮ್ ಚೆನ್ನಾಗಿ ಬಂದಿತ್ತು. ಸೊ ಹಂಗಾಗಿ ಈ ಸಲ ಚೆನ್ನಾಗಿ ಬಂದಿತ್ತಲ್ಲ ಒಂದ್ಸಲ, ಹಂಗಾಗಿ ಥರ್ಡ್ ಟೈಮ್ ಮಾಡೋದನ್ನ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಹೆಂಗಿದ್ರು ಇವತ್ತು ಮದರ್ಸ್ ಡೇ ಅಲ್ವಾ, ಇವತ್ತೇ ಪ್ರಿಪೇರ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಏನು ಐಟಮ್ಸ್ ಬೇಕಾಗಿಲ್ಲ, ಬಟ್ ಫಸ್ಟ್ ಟೈಮಲ್ಲೇ ಯೂಟ್ಯೂಬಲ್ಲಿ ನೋಡಿದಾಗ ಯಾವ ಥರ ಮಿಕ್ಸ್ ಮಾಡಬೇಕು, ಎಷ್ಟೊತ್ತು ಮಿಕ್ಸ್ ಮಾಡಿಡಬೇಕು, ಏನೂ ಸರಿಯಾಗಿ ನನಗೆ ಗೊತ್ತಾಗಿರಲಿಲ್ಲ. ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿಬಿಟ್ಟಿತ್ತು ಕೇಕು. ಈ ಟೈಮ್ ಹೆಂಗೆ ಬರುತ್ತೆ ನೋಡೋಣ. ಸೊ ವಿಡಿಯೋನ ಡ್ರ್ಯಾಗ್ ಮಾಡೋದಲ್ಲ, ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಅಲ್ಲಿ ಚಿನಿ, ನಾನು ಯಾರಮ್ಮ? ಅಮ್ಮ. ನಾನು ಯಾರು? ಅಮ್ಮ. ಅವನಿಗೆ ಆ್ಯಕ್ಚುಲಿ ಹೊಟ್ಟೆ ಹಸಿತಾ ಇದೆ ಅನಿಸುತ್ತೆ. ಅವನಿಗೆ ಫಸ್ಟ್ ಇವಾಗ ಅಡುಗೆ ಮಾಡಿ ತಿನ್ನಿಸ್ಬಿಟ್ಟು ಆಮೇಲಿಂದ ನಾನು ಕೇಕ್ ಮಾಡ್ತೀನಿ. ಮನೇಲಿ ಬ್ರೆಡ್ ಇದ್ದಾಗ ನಾನು ಈ ಥರ ಮಾಡ್ಕೊಂಡು ತಿಂತೀನಿ. ನಾರ್ಮಲ್ ಸ್ಯಾಂಡ್ವಿಚ್ಚು ಮಾಡ್ತಾಯಿರ್ತೀನಿ, ಬಟ್ ಇದಂದರೆ ನಂಗೆ ತುಂಬಾ ಇಷ್ಟ. ಜಾಸ್ತಿ ಚೀಸ್ ಹಾಕ್ಕೊಂಡು ಅದಕ್ಕೆ ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸು ಎಲ್ಲ ಹಾಕ್ಕೊಂಡು ರೋಸ್ಟ್ ಮಾಡಿಕೊಂಡು ತಿಂತಾಯಿದ್ರೆ ಆಹಾ ಸ್ವರ್ಗ ಥರ ಇರುತ್ತೆ. 2 ಸೈಡ್ಸ್ಗೂ ಬಟರ್ ಹಚ್ಬಿಟ್ಟು ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡಬೇಕು. ನಾವು ಜಾಸ್ತಿ ಫ್ಲೇಮ್ ಇಟ್ಬಿಟ್ರೆ ಸೀದೋಗ್ಬಿಡುತ್ತೆ, ಚೀಸು ಮೆಲ್ಟ್ ಆಗಲ್ಲ. ಇವಾಗ ಕೇಕ್ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಮೊಟ್ಟೆ ಚೆನ್ನಾಗಿದೆಯೋ ಇಲ್ವೋ ಅಂತ ಅಂದ್ಬಿಟ್ಟು ನೀರಲ್ಲಿ ಹಾಕಿ ನೋಡ್ತಾ ಇದ್ದೆ, ಇಲ್ಲಾಂದರೆ ಕೇಕ್ ಫುಲ್ ಹಾಳಾಗಿಬಿಡತ್ತೆ ಅಂತ. ಮುಳುಗಿದ್ರೆ ಚೆನ್ನಾಗಿದೆ ಅಂತ, ತೇಲಿದ್ರೆ ಚೆನ್ನಾಗಿಲ್ಲ ಅಂತ. ನಾನಿಲ್ಲಿ 2 ಎಗ್ನ ಯೂಸ್ ಮಾಡ್ತಾಯಿದ್ದೀನಿ. ಒಬ್ಬೊಬ್ಬರು ಎಷ್ಟು ನೀಟಾಗಿ ಎಗ್ನ ಹೊಡಿತಾರೆ, ನಾನು ಹೊಡೆದ್ರೆ ಅದ್ರದ್ದು ಸಿಪ್ಪೆ ಎಲ್ಲ ಅದ್ರೊಳಗೆ ಬಿದ್ದೋಗ್ಬಿಟ್ಟಿರುತ್ತೆ, ಇಲ್ಲ ಶೇಪೇ ಹೆಂಗೆಂಗೋ ಆಗಿಬಿಡುತ್ತೆ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಎಗ್ ಅಂತಲೇ ಗೊತ್ತಾಗಬಾರ್ದು ಆ ಥರ. ಕರೆಂಟಿಗೆ ಹಾಕಿ ಮಿಕ್ಸ್ ಮಾಡೋದು ಬರುತ್ತಲ್ಲ, ಅದಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ನನಗೆ ಸುಮ್ಮನೆ ಅದಷ್ಟು ಯೂಸ್ ಇಲ್ಲ, ಹಾಗಾಗಿ ನಾನು ತಗೊಂಡಿಲ್ಲ. ಇವಾಗ ನಾನು ಬನಾನನ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನಾನು ಇವತ್ತು ಬನಾನಾ ಕೇಕ್ ಮಾಡ್ತಾ ಇರೋದು. ನನಗೆ ಬನಾನಾ ಕೇಕ್ ಅಂದರೆ ತುಂಬಾ ಇಷ್ಟ. ಪಚ್ಚಬಾಳೆಹಣ್ಣು ಸ್ವಲ್ಪ ಹಣ್ಣಾಗಿರೋದನ್ನು ತೊಗೊಂಡಿದ್ದೀನಿ ನಾನಿಲ್ಲಿ. ಇದನ್ನು ಸಪ್ರೇಟಾಗಿ ಒಂದು ಕಡೆ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಎಗ್ ಒಳಗೆ ಹಾಕ್ಬಿಟ್ಟು ಸರಿಯಾಗಿ ಸ್ಮ್ಯಾಶ್ ಮಾಡೋಕ್ಕಾಗಲ್ವಲ್ಲ, ಸೊ ಹಾಗಾಗಿ ಸಪ್ರೇಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಆಮೇಲಿಂದ ಅದರೊಳಗೆ ಹಾಕ್ಕೊಳ್ಬೇಕು. ಇದು ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಿಕ್ಸ್ ಮಾಡ್ತಾಯಿರಿ, ಕೈ ನೋವು ಬರೋವರೆಗೂ. ಇದಕ್ಕೆ ನಾನು 3/4 ಕಪ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಬನಾನಾ ಕೇಕಿಗೆ ಆಲ್ಮೋಸ್ಟ್ ಬ್ರೌನ್ ಶುಗರ್ ಯೂಸ್ ಮಾಡ್ತಾರೆ. ನಾನು ಬ್ರೌನ್ ಶುಗರ್ ಇರಲಿಲ್ಲ ಅಂತ ಅಂದ್ಬಿಟ್ಟು ನಾರ್ಮಲ್ ಶುಗರೇ ಯೂಸ್ ಮಾಡಿದ್ದೀನಿ. ಲಾಸ್ಟಲ್ಲಿ ನೀವು ಒಂದ್ಸಲ ಟೇಸ್ಟ್ ನೋಡಿ, ನಿಮ್ಗೆ ಶುಗರ್ ಇನ್ನೂ ಬೇಕು ಅಂತ ಅಂದರೆ ಹಾಕೊಬೋದು. ಇವಾಗ ನಾನು ಒಂದು ಫುಲ್ ಬೌಲ್ ಮೈದಾ ಹಿಟ್ಟು ತೊಗೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಜರಡಿ ಮಾಡ್ಕೊತಾ ಇದ್ದೀನಿ. ಏನಾದರೂ ಸ್ವಲ್ಪ ಗಟ್ಟಿಗೆ ಏನಾದರೂ ಇದ್ದರೆ ಚೆನ್ನಾಗಲ್ಲ ಕೇಕ್ ಅಂತ ಅಂದ್ಬಿಟ್ಟು. ಇದಕ್ಕೆ ನಾನು ಇವಾಗ 1 ಸ್ಪೂನ್ ಬೇಕಿಂಗ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಮೈದಾ ಹಿಟ್ಟಿಗೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೇಕಿಂಗ್ ಪೌಡರ್ನ. ಇವಾಗ 1/2 ಸ್ಪೂನ್ ನಾನು ವೆನಿಲಾ ಎಸೆನ್ಸ್ ಹಾಕ್ಕೊತಾ ಇದ್ದೀನಿ. ಸ್ಪೂನ್ ತುಂಬ ದೊಡ್ಡದಿತ್ತು, ಹಾಗಾಗಿ ಇದನ್ನು ಜಾಸ್ತಿ ಹಾಕಿದ್ರೆ ಸ್ವಲ್ಪ ಕಹಿ ಆದಂಗೆ ಆಗಿಬಿಡುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ವೆನಿಲಾ ಎಸೆನ್ಸ್ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಾದಮೇಲಿಂದ ನಾನು ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಫ್ನ 2 ಬ್ಯಾಚಿಗೆ ಹಾಕೋತಾ ಇದ್ದೀನಿ, ಬಿಕಾಸ್ ಕಲ್ಸೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಸ್ಟಾರ್ಟಿಂಗ್ ನಿಮಗೆ ಗಂಟಾಗುತ್ತೇನೋ ಅನ್ನೋ ಥರ ಫೀಲ್ ಆಗುತ್ತೆ ಇದನ್ನು ಮಿಕ್ಸ್ ಮಾಡಬೇಕಾದ್ರೆ, ಬಟ್ ಆ ಥರ ಎಲ್ಲ ಏನೂ ಆಗೋಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಬೇಕಷ್ಟೇ. ಇದಕ್ಕೆ ನಾನು 2-3 ಸ್ಪೂನ್ ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ಗ್ರೌಂಡ್ನಟ್ ಆಯಿಲ್ನ ಯೂಸ್ ಮಾಡಿದ್ದೆ, ಗಾಣದ ಎಣ್ಣೆ ಬರುತ್ತಲ್ಲ ಅದನ್ನ. ಅದೊಂಥರ ಸ್ಮೆಲ್ ಬರ್ತಾಯಿತ್ತು ಕೇಕಲ್ಲಿ, ಕಡಲೆಬೀಜದ ಥರ. ಹಾಗಾಗಿ ಸನ್ಫ್ಲವರ್ ಆಯಿಲ್ನ ಈ ಸಲ ಯೂಸ್ ಮಾಡಿದ್ದೀನಿ. ನೆಕ್ಸ್ಟು ಇನ್ನೊಂದು ಸ್ವಲ್ಪ ಮಿಕ್ಕಿತ್ತಲ್ಲ ಮೈದಾ ಹಿಟ್ಟು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದೆ. ಮಿಕ್ಸ್ ಮಾಡಬೇಕಾದ್ರಂತೂ ಅಯ್ಯೋ ಗಂಟಾಯ್ತಾ ಅನ್ನೋ ಥರನೇ ಫೀಲ್ ಆಗ್ತಾಯಿತ್ತು. ನಾನು ನಿಮಗೆ ಹೇಳ್ತಾ ಇದ್ದೀನಲ್ಲ, ನನಗೆ ಆ ಥರ ಯಾರೂ ಹೇಳಿರಲಿಲ್ಲ, ಸೊ ಹಂಗಾಗಿ ಗಂಟಾಗುತ್ತೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಬಟ್ ಮಿಕ್ಸ್ ಮಾಡ್ತಾ ಗಂಟೇನೂ ಆಗಲಿಲ್ಲ, ನೀಟಾಗಿ ಮಿಕ್ಸ್ ಆಯಿತು. ಇದಕ್ಕೆ ನಾನು 1 ಕಪ್ ಮಿಲ್ಕ್ ಹಾಕ್ಕೊತಾ ಇದ್ದೀನಿ. ಮಿಲ್ಕ್ ಹಾಕಿದ್ರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಕೇಕು, ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ನೀರು ಹಾಕ್ಬೋದಾ ಏನೋ ಅಂತ ಗೊತ್ತಿಲ್ಲ, ಯೂಟ್ಯೂಬಲ್ಲಿ ನಾನು ನೋಡಿದ ವಿಡಿಯೋದಲ್ಲಿ ಮಿಲ್ಕ್ ಹಾಕಿದ್ರು, ಸೊ ಹಂಗಾಗಿ ನಾನು ಮಿಲ್ಕ್ ಹಾಕಿದ್ದೀನಿ. ಏನು ಗೊತ್ತಾ, ಈ ಥರದ್ದೆಲ್ಲ ನಮ್ಗೆ ಯಾರಾದರೂ ನಿಂತ್ಕೊಂಡು ಹೇಳ್ಕೊಡ್ಬೇಕು, ಇದು ಇಷ್ಟ ಹಾಕಬೇಕು ಅಂತ, ಆವಾಗ ನಾವು ಕಲಿಬೋದು. ನಾವು ಯೂಟ್ಯೂಬೆಲ್ಲ ನೋಡ್ಕೊಂಡು ಮಾಡೋಕ್ಕೋದ್ರೆ ಹೆಂಗೆಂಗೋ ಆಗಿಬಿಡುತ್ತೆ. ಇವಾಗ ನಾನು ಸ್ವಲ್ಪ ಚಕ್ಕೆ ಪೌಡರ್ ಹಾಕ್ತಾಯಿದ್ದೀನಿ. ಚಕ್ಕೆ ಪುಡಿನ ಬನಾನಾ ಕೇಕಿಗೆ ಮಾತ್ರ ಯೂಸ್ ಮಾಡೋದು, ಬೇರೆದಕ್ಕೆಲ್ಲ ಯೂಸ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಬನಾನಾ ಕೇಕಿಗೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ.
ಒಂದು ಹಾಫ್ ಸ್ಪೂನ್ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಂಡ್ರೆ ಚಕ್ಕೆದೆ ಜಾಸ್ತಿ ಸ್ಮೆಲ್ ಬಂದುಬಿಡುತ್ತೆ. ಸೊ ಈ ಯೂಟ್ಯೂಬ್ ನೋಡಿಕೊಂಡೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಸರಿಯಾಗಿ ಬೆಂದೇ ಇರಲಿಲ್ಲ, ಹೆಂಗೆಂಗೋ ಮಿಕ್ಸ್ ಮಾಡಿ ಒಂದು ಕಡೆ ಬೆಂದಿತ್ತು ಒಂದು ಕಡೆ ಬೆಂದೇ ಇರಲಿಲ್ಲ. ಸೊ ಹಂಗಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ನೀಟಾಗಿ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲನೂ. ಪ್ರತಿ ಸಲ ಏನೇನು ಹಾಕ್ತಿರೋ ಅವಾಗೆಲ್ಲ ಮಿಕ್ಸ್ ಮಾಡಬೇಕು. ಸೊ ಎಲ್ಲ ರೆಡಿಯಾಗಿದೆ. ಇದನ್ನು ಇವಾಗ ಬೇಕ್ ಮಾಡೋದು ಒಂದು ಹಾರ್ಟ್ ಶೇಪಿಗೆ ತೊಗೊಂಡಿದ್ದೀನಿ. ಕೇಕ್ ಮಾಡೋಕ್ಕೆ ಅಂತಲೇ ಇವಾಗ ರೀಸೆಂಟಾಗಿ ತೊಗೊಂಡಿದ್ದು. ಇದನ್ನು ಕೂಡ ಅಷ್ಟೇ ಕೇಕ್ ಮಾಡೋಕ್ಕೆ ಅಂತಲೇ ತಗೊಂಡಿದ್ದು. ಹೆಂಗೆ ಬರುತ್ತೆ ಏನೋ ನೋಡೋಣ, ಈ ಸಲ ಹೆಂಗೆ ಬರುತ್ತೆ ಏನೋ ಅಂತ ಜೆನ್ಯೂನಾಗಿ ಹೆಂಗೆ ಬಂತು ಅಂತ ಶೇರ್ ಮಾಡ್ತೀನಿ. ಅಂದರೆ ಏನು ಗೊತ್ತಾ, ತುಂಬ ಲಾಸ್ಟ್ ಟೈಮು ಅಷ್ಟೇ, ಫಸ್ಟ್ ಟೈಮು ಬೆಂದೇ ಇರಲಿಲ್ಲ, ಸೆಕೆಂಡ್ ಟೈಮ್ ಚೆನ್ನಾಗಿತ್ತು ತಿನ್ನೋಕ್ಕೆ, ಬಟ್ ಅಷ್ಟೊಂದು ಸಾಫ್ಟ್ ಇರಲಿಲ್ಲ, ಚೂರು ಗಟ್ಟಿಯಾಗಿತ್ತು. ಈ ಸಲ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಚೆನ್ನಾಗಿ ಬಂದರೆ ಸಾಕು. ಚೆನ್ನಾಗಿ ಬಂದರೆ ನೀವು ನಾನು ಮಾಡಿರೋ ಥರ ಮಾಡಿ ನೋಡಿ, ಇಲ್ಲ ಅಂತಂದರೆ ಬೇರೆ ಯಾರ್ದಾದ್ರೂ ಚಾನಲಲ್ಲಿ ನೋಡಿಕೊಂಡು ಮಾಡಿ ಅಷ್ಟೇ. ನಂಗೆ ಬನಾನಾ ಕೇಕ್ ಅಂತಂದರೆ ತುಂಬಾ ಇಷ್ಟ. ಸೊ ಅದಕ್ಕೆ ಅದನ್ನು ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಮಾಡಿದಾಗ ಬರೀ ವೆನಿಲಾ ಕೇಕ್ ಮಾಡಿದ್ದೆ, ಅದು ಬೆಂದೇ ಇರಲಿಲ್ಲ. ಈ ಸಲ ಅಂದರೆ ಏನು ಗೊತ್ತಾ, ವಿಡಿಯೋದಲ್ಲಿ ಎಷ್ಟೊತ್ತು ಮಿಕ್ಸ್ ಮಾಡಬೇಕು, ಮಿಕ್ಸ್ ಮಾಡಿ ಏನಾದರೂ ಇಡಬೇಕಾ ಅಂತ ಏನು ತೋರಿಸೇ ಇರಲಿಲ್ಲ. ಇವಾಗ ಇದಕ್ಕೆ ಬಟರ್ ಹಾಕ್ತಾಯಿದ್ದೀನಿ. ಇನ್ನೊಂದು ಯಾವುದೋ ಶೀಟ್ ಹಾಕ್ತಾರೆ, ಅದನ್ನೇನು ತೊಗೊಂಡಿಲ್ಲ. ನೆಕ್ಸ್ಟ್ ಕೇಕ್ ಎಲ್ಲ ಚೆನ್ನಾಗಿ ಮಾಡೋದು ಕಲಿತ್ರೆ ತೊಗೋತೀನಿ. ಸೊ ಅದಕ್ಕೆ ಬಟರ್ ಮಾತ್ರ ಹಾಕ್ತಾಯಿದ್ದೀನಿ. ಬಗ್ಗಿ ಬಗ್ಗಿ ಹಿಂಗೆ ನೋಡ್ತಾವನೆ. ಯಾಕ ಅಜ್ಜಿ ಏನದು? ದುವಾ. ಈ ಮಿಕ್ಸ್ಚರ್ ಎಲ್ಲ ರೆಡಿ ಆದಮೇಲೆ ಒಂದು 5 ಮಿನಿಟ್ಸ್ ಹಾಗೆ ಬಿಟ್ಟಿರಿ. ವೀಡಿಯೋದಲ್ಲೆಲ್ಲೂ ತೋರಿಸಿರ್ಲಿಲ್ಲ ನಾನು ನೋಡಿದಾಗ, ಬಟ್ ನನಗೆ ಆ ಥರ ಫೀಲ್ ಆಯಿತು. ಹಂಗಿಟ್ರೆ ಸ್ವಲ್ಪ ಹೊತ್ತು ಚೆನ್ನಾಗಾಗತ್ತೆ, ಮೈದಾ ಎಲ್ಲದ್ರ ಜೊತೆ ಮಿಕ್ಸ್ ಆಗುತ್ತಲ್ಲ ಅಂತ ಅಂದ್ಕೊಂಡೆ. ಇದನ್ನು ಇವಾಗ ಬೇಕಿಂಗ್ದು ಹಾರ್ಟ್ ಶೇಪಿಂದ ಇದೆಯಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಟ್ರಾನ್ಸ್ಫರ್ ಮಾಡಾದ್ಮೇಲೆ ಈ ಥರ ಚೆನ್ನಾಗಿ ತಟ್ಕೊಳ್ಳಿ, ಯಾಕಂದರೆ ಅದರಲ್ಲಿ ಏನಾದ್ರು ಬಬಲ್ಸ್ ಥರ ಏನಾದರೂ ಇದ್ದರೆ ಅದೆಲ್ಲ ಹೋಗುತ್ತೆ ಅಂತ. ಮೇಲೆ ನಾನು ಡ್ರೈ ಫ್ರೂಟ್ಸ್ ಹಾಕ್ಕೊತಾ ಇದ್ದೀನಿ. ಏನು ಗೊತ್ತಾ, ಇದ್ರ ಮೇಲೆ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಸಖತ್ತಾಗಿರುತ್ತೆ ಟೇಸ್ಟು. ಲಾಸ್ಟ್ ಟೈಮ್ ಎಲ್ಲ ಮಾಡಿದಾಗ ಸೀದೋಗಲ್ಲ, ಬೆಂದೇ ಇರಲಿಲ್ಲ, ಬಟ್ ಮೇಲ್ಗಡೆ ಎಲ್ಲ ಚೆನ್ನಾಗಿ ಬೆಂದಿತ್ತಲ್ಲ, ಅದೊಂಥರ ಕುಕ್ಕೀಸ್ ತಿನ್ನಂಗೆ ಅನಿಸ್ತಾ ಇತ್ತು. ಅದಕ್ಕೆ ಜಾಸ್ತಿ ಡ್ರೈ ಫ್ರೂಟ್ಸ್ ಹಾಕ್ಕೊತಾ ಇದ್ದೀನಿ. ಮೇಲೆ ನಾವು ಬೇಕ್ ಮಾಡಿದಾಗ ಸ್ವಲ್ಪ ಕಲರ್ ಬ್ರೌನಾಗೇ ಇರುತ್ತೆ, ಬಟ್ ಕೇಕ್ ಅಂಗಡಿಯಲ್ಲೆಲ್ಲ ಮಾಡಿದಾಗ ಮೇಲ್ಗಡೆದನ್ನ ಸ್ವಲ್ಪ ರಿಮೂವ್ ಮಾಡಿ ಆಮೇಲಿಂದ ಅದಕ್ಕೆ ಕ್ರೀಮ್ ಹಚ್ತಾರೆ ಅಂತ ಅನಿಸುತ್ತೆ. ಇವಾಗ ನಾನು ಗ್ರೀನ್ ಚೆಫ್ ಓವನ್ ಅಲ್ಲ, ಏರ್ ಫ್ರೈಯರ್ ಓವನ್ ಅನ್ನಂಗೆ ಆಗುತ್ತೆ. ಏರ್ ಫ್ರೈಯರಲ್ಲಿ ನಾನು ಇವತ್ತು ಕೇಕ್ ಮಾಡ್ತಾ ಇರೋದು. ಇದ್ರೊಳಗೆ ಇದನ್ನ ಇಡ್ತಾಯಿದ್ದೀನಿ. ಇದರಲ್ಲೇ ಆಪ್ಷನ್ಸ್ ಇರುತ್ತೆ ಎಲ್ಲದಕ್ಕೂ ಏನೇನು ಮಾಡಬೇಕಾದ್ರೂ. ಇದಂತೂ ನಂಗೆ ತುಂಬಾ ಯೂಸ್ಫುಲ್ ಅಂತ ಅನಿಸ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಇದು ಆನ್ ಬಟನ್. ಇದನ್ನು ಆನ್ ಮಾಡಿದ್ಮೇಲೆ ಅಲ್ಲಿ ಆಪ್ಷನ್ಸ್ ಇದೆ, ಫ್ರೆಂಚ್ ಫ್ರೈಸಿಗೆ ಮತ್ತು ವೆಜಿಟೇಬಲ್ಸು, ಪನ್ನೀರ್ ಟಿಕ್ಕಾ ಮತ್ತು ಸಮೋಸ, ಪಿಜ್ಜಾ, ಬನಾನಾ ಚಿಪ್ಸು, ಇಷ್ಟು ಒಂದು 5, 6, 7, 8 ಆಪ್ಷನ್ ಇದೆ. ಇವಾಗ ನೋಡಿ, ಇವಾಗ ಪ್ರೆಸ್ ಮಾಡ್ತಾ ಹೋದರೆ ಸೆಲೆಕ್ಟ್ ಆಗ್ತಾ ಇರುತ್ತೆ ಪಿಜ್ಜಾ. ಮತ್ತು ಇಲ್ಲೊಂದೇನೋ ಇದೆ, ಅದು ನಂಗೆ ಗೊತ್ತಿಲ್ಲ. ಇದು ನೆಕ್ಸ್ಟು ಕೇಕು. ಅದರಲ್ಲೇ ಇರೋದನ್ನು ಸೆಲೆಕ್ಟ್ ಮಾಡಿದಾಗ ಆಟೋಮೆಟಿಕ್ ಅದೇ ತೊಗೊಳುತ್ತೆ, ಎಷ್ಟು ಟೈಮಿಂಗ್ಸು ಮತ್ತು ಎಷ್ಟು ಟೆಂಪರೇಚರು ಅದೆಲ್ಲ. ಇದಂತೂ ಆಗೋವರೆಗೂ ಕಿಚನ್ ಎಲ್ಲ ಬೇಕ್ರಿ ಥರ ಸ್ಮೆಲ್ ಬರ್ತಾಯಿತ್ತು. ನಾನು ಅವಾಗ ಯೋಚನೆ ಮಾಡ್ತಿದ್ದೆ, ಬೇಕ್ರಿಯಲ್ಲಿ ಇನ್ನೆಷ್ಟು ಸ್ಮೆಲ್ ಇರುತ್ತೆ ಇದೆಲ್ಲ ಮಾಡಬೇಕಾದ್ರೆ ಅಂತ ಅಂದ್ಬಿಟ್ಟು. ಫ್ರೀಝರಲ್ಲಿ ನಾನು ಮಜ್ಜಿಗೆ ಇಟ್ಟಿದ್ದೆ, ಒಂದು 5 ನಿಮಿಷ ಇಟ್ಬಿಟ್ಟು ತೆಗೆದುಬಿಡೋಣ, ಕುಡಿಯೋಣ ತಣ್ಣಗೆ ಅಂತ ಅಂದ್ಬಿಟ್ಟು. ಆಮೇಲಿಂದ ಮರ್ತೆ. ಅದು ನೋಡಿ ಸ್ವಲ್ಪ ಹೊತ್ತು ಆದಮೇಲೆ ನೆನಪಾಯಿತು, ನೋಡಿದ್ರೆ ಫುಲ್ ಐಸ್ ಆಗಿಬಿಟ್ಟಿತ್ತು. ಇದು ಆಗ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಬೇಕಾದರೆ ತೆಗೆದ್ಬಿಟ್ಟು ನೋಡ್ಬೋದು, ಹೆಂಗಾಗ್ತಾಯಿದೆ ನೋಡೋಣ ಅಂತ ಅಂದ್ಬಿಟ್ಟು ತೆಗ್ದೆ. ನೋಡ್ಬಿಟ್ಟು ಫುಲ್ ಖುಷಿ ಆಯಿತು. ಒಂದು ಕಡೆ ಅಂತೂ ಫುಲ್ ಊತ್ ಬಂದಿತ್ತು. ಅದು ನೋಡೇ ಅಂದ್ಕೊಂಡೆ ಈ ಸಲ ಕೇಕ್ ಚೆನ್ನಾಗಾಗುತ್ತೆ ಅಂತ ಅಂದ್ಬಿಟ್ಟು. ಇನ್ನೂ 4 ಮಿನಿಟ್ಸ್ ಇದೆಯಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಕ್ಲೋಸ್ ಮಾಡಿದೆ. ಇವಾಗ ಕೇಕ್ ರೆಡಿಯಾಗಿದೆ, ತೆಗೆದಿಟ್ಟಿದ್ದೀನಿ. ಮೇಲೆ ಹಾಗೇ ಬರೋದು, ಸ್ವಲ್ಪ ಸೀದಂಗಾಗಿರುತ್ತೆ. ಅದೇನು ಸೀದಿರಲಿಲ್ಲ. ಅದಂತೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮೇಲಿರೋದು ಒಂಥರ ಕುಕ್ಕೀಸ್ ತಿನ್ನಂಗೆ ಅನಿಸುತ್ತೆ. ಹಾಗಾಗಿನೇ ನಾನು ಪ್ರತಿ ಟೈಮು ಜಾಸ್ತಿ ಡ್ರೈ ಫ್ರೂಟ್ಸ್ ಹಾಕ್ತೀನಿ. ಇದು ಬೆಂದಿದೆಯಾ ಇಲ್ವಾ ಅಂತ ನೋಡೋಕ್ಕೆ ಯಾವುದಾದ್ರೂ ಸ್ಪೂನು ಇಲ್ಲ ಚಾಕುನ ಮಧ್ಯಕ್ಕೆ ಹಾಕಬೇಕು. ಅದೇನೂ ಅಂಟ್ಕೊಳ್ಳಿಲ್ಲ ಅಂತಂದರೆ ಬೆಂದಿದೆ ಅಂತ ಅಂದ್ಬಿಟ್ಟು. ಇದಕ್ಕೆ ಇವಾಗ ಅನಿಸ್ತಾ ಇದೆ, ಏನಾದರೂ ಕ್ರೀಮು ಎಲ್ಲ ನನಗೆ ಮಾಡೋಕ್ಕೆ ಬಂದಿದ್ದರೆ ಅದೆಲ್ಲನೂ ಹಾಕ್ಬೋದಾಗಿತ್ತು ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಏನಾಯಿತು ಗೊತ್ತಾ, ನಾನು ಕೇಕ್ ಕಟ್ ಮಾಡಿದೆ. ಇದನ್ನು ನಾನು ಮತ್ತು ನನ್ನ ಮಗ ಕಟ್ ಮಾಡಿದ್ವಿ. ಆ ವಿಡಿಯೋನ ಆನ್ ಮಾಡಿಟ್ಟಿದ್ದೆ. ನನ್ನ ಮಗ ಮೆತ್ತಗೋಗಿ ಆಫ್ ಮಾಡಿ ಬಂದುಬಿಟ್ಟಿದ್ದಾನೆ. ಇವಾಗ ಎಡಿಟ್ ಮಾಡಬೇಕಾದ್ರೆ ಅದನ್ನು ಹಾಕೋಣ ಅಂತ ನೋಡಿದ್ರೆ ಆ ವಿಡಿಯೋನೇ ಇಲ್ಲ. ಸಖತ್ ಬೇಜಾರಾಗೋಯಿತು.
ಪರವಾಗಿಲ್ಲ ಬಿಡಿ, ಇನ್ನೇನು ಮಾಡೋದು, ಅವನ ಜೊತೆ ಕೇಕ್ ಕಟ್ ಮಾಡೋದು ಇದ್ದೇ ಇದೆ ಅಲ್ವಾ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ. ಇತ್ತೀಚೆಗೆ ಪ್ರತಿ ಟೈಮ್ ಹಾಗೆ ಆಗ್ತಾಯಿದೆ. ಪ್ರತಿ ಟೈಮ್ ವೀಡಿಯೋ ಮಾಡ್ಕೊಂಡಿರ್ತೀನಿ, ಆ ವಿಡಿಯೋ ಎಲ್ಲ ಡಿಲೀಟ್ ಆಗಿಬಿಟ್ಟಿರುತ್ತೆ. ನನಗಂತೂ ಸಖತ್ ಬೇಜಾರಾಗಿದೆ ಒಂದು 2 ದಿನದಿಂದ. ಲಾಸ್ಟ್ ಟೈಮಿಂದು ಒಂದು ವೀಡಿಯೋ ಹಾಗೇ ಡಿಲೀಟ್ ಆಯಿತು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಈ ಸಲ ನಾನು ಮಾಡಿದ ಕೇಕ್ ತಿಂದು ನೋಡಿ ನಾನೇ ಮಾಡಿದ್ದ ಅನ್ನೋ ಥರ ಫೀಲ್ ಆಯಿತು ನನಗೆ. ಕೇಕ್ ಅಂತೂ ಈ ಸಲ ತುಂಬ ಚೆನ್ನಾಗಾಗಿದೆ. ಲಾಸ್ಟ್ ಟೈಮು ಸ್ವಲ್ಪ ಗಟ್ಟಿಯಾಗಿತ್ತು ಅಂತ ಹೇಳಿದ್ನಲ್ಲ, ಈ ಸಲ ಆ ಥರ ಏನೂ ಆಗಿಲ್ಲ, ಫುಲ್ಲು ಸಾಫ್ಟಾಗಿ ಬಂದಿದೆ. ನಾನು ನಿಮಗೆ ತೋರಿಸಿದ್ನಲ್ಲ ಆ ಥರ ಫುಲ್ ಖುಷಿ ಆಯಿತು ಈ ಸಲ. ಇನ್ಮೇಲಿಂದ ಬರ್ಡೇ ಗಿಡ ಎಲ್ಲ ನಾನೇ ಕೇಕ್ ಮಾಡ್ಬೋದು ಅಂತ ಅನಿಸ್ತಾ ಇದೆ. ಬಟ್ ಅದ್ರ ಮೇಲೆಲ್ಲ ಕ್ರೀಮ್ ಎಲ್ಲ ಹಾಕ್ತಾರಲ್ಲ, ಅದನ್ನು ಹೇಗೆ ಅಂತ ಗೊತ್ತಿಲ್ಲ. ಅದನ್ನ ನೋಡಿಕೊಂಡ್ರೆ ನಾನೇನೆ ಕೇಕ್ ಮಾಡ್ಬೋದು, ಬರ್ಡೇ ಆ್ಯನಿವರ್ಸರಿ ಆಗೋದು ಅಂತ. ಚಿನಿ ಸೌಂಡು ಇವನು ಇಲ್ಲೇ ಕೂತಿದ್ದೇನೆ. ನಾನು ಟ್ರೈಪೋಡ್ ಇಟ್ಕೊ ಬಂದರೆ ಸಾಕು, ನಾನು ಹಿಂದೆ ಓಡ್ ಬರ್ತಾನೆ ಏನಾದರೂ ಮಾಡಿಬಿಡ್ತಾಳೆ ಅಂತ ಅಂದ್ಬಿಟ್ಟು ಬಾಗಿಲು ಕ್ಲೋಸ್ ಮಾಡಿಬಿಟ್ಟು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೆ. ಅವ್ನು ಕಾರಲ್ಲಿ ಆಟಾಡ್ತಾ ಇದ್ದ, ಅದರಿಂದ ಇಳಿದ್ಬಿಟ್ಟು ಒಳಗೆ ಬಂದವನು ಏನೋ ಮಾಡಿಬಿಡ್ತಾಳೆ ಅಂತ ಅಂದ್ಬಿಟ್ಟು. ಸೊ ನಾನು ಚೆನ್ನಾಗಿ ಬಂದಿರೋದ್ರಿಂದ ನಿಮ್ಗೆಲ್ಲರಿಗೂ ರೆಕಮೆಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿದ ಥರ ನೀವು ಮಾಡಿ ನೋಡಿ, ಸಖತ್ತಾಗಿ ಬರುತ್ತೆ. ಒಂದೇ ಬನಾನ ಹಾಕಿದ್ದು, ನಾನು ಪಚ್ಚಬಾಳೆಹಣ್ಣು ಹಾಕಿರೋದು. ಇನ್ನೂ ಒಂದು ಹಾಕ್ಬೋದಾಗಿತ್ತು ಅಂತ ಅನಿಸುತ್ತೆ, ಫ್ಲೇವರ್ ಚೆನ್ನಾಗಿ ಬರುತ್ತಿತ್ತು ಇನ್ನೂ ಸ್ವಲ್ಪ ಅಂತ. ಈಗಲೂ ಚೆನ್ನಾಗಿದೆ ಬನಾನಾ ಕೇಕ್ ಅಂತ ಗೊತ್ತಾಗ್ತಾ ಇದೆ. ನನಗಂತೂ ತುಂಬ 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 ಇಷ್ಟ ಆಯಿತು. ಸೊ ಈ ಕೇಕ್ನ ಕಟ್ ಮಾಡಿ ನಮ್ಮ ಮದರ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ವಿ. ನನ್ನ ಮಗನಿಗೆ ಏನೋ ಸರ್ಪ್ರೈಸ್, ಅವನು ಇನ್ನೂ ಚಿಕ್ಕವನಲ್ವಾ, ಸೊ ಹಂಗಾಗಿ ನಾನೇ ಕೇಕ್ ಮಾಡಿಕೊಂಡು ಅವನ ಜೊತೆ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದೆ. ಸಖತ್ತಾಗಿ ಅನಿಸ್ತು. ಈ ಏರ್ ಫ್ರೈಯರು ಗ್ರೀನ್ ಚೆಫ್ದು 3000 ರುಪೀಸ್ ಏನೋ ಅಷ್ಟೇ. ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದರೆ ಪ್ರೈಸು ಅಫೋರ್ಡಬಲ್ ಅಂತ ಅನಿಸ್ತು, ಹಂಗಾಗಿ ತೊಗೊಂಡೆ. ನನಗೆ ಆಯಿಲಿ ಐಟಮ್ಸ್ ಎಲ್ಲ ತುಂಬಾ ಇಷ್ಟ, ಯಾವಾಗಲೂ ತಿಂತಾನೆ ಇರ್ತೀನಿ. ಸೊ ಹಂಗಾಗಿ ಅದನ್ನು ಏರ್ ಫ್ರೈಯರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಇದರಲ್ಲಿ ಮಾಡಿದ್ರೆ ಹೆಲ್ದಿಯಾಗೂ ಇರ್ಬೋದಲ್ವ, ಆಯಿಲ್ ತಿಂದೇ ಇದ್ದಂಗೂ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಇದನ್ನು ಪರ್ಚೇಸ್ ಮಾಡಿದ್ದು. ನಿಮ್ಗಾದ್ರೂ ಬೇಕು ಈ ಥರದ್ದು ಅಂತಂದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಮತ್ತು ಕಿಚನಲ್ಲಿರೋ ಐಟಮ್ಸ್ ಬಗ್ಗೆ ಎಲ್ಲ ಕೇಳ್ತಿರ್ತೀರಾ, ಇದ್ರದ್ದು ಎಲ್ಲದೂ ಲಿಂಕ್ ಹಾಕಿರ್ತೀನಿ. ಆಯಿಲ್ ಡಿಸ್ಪೆನ್ಸರ್ ಅಂತೂ 1/2 ಲೀಟರ್ಸ್ದು ಸಿಗುತ್ತೆ ಎಲ್ಲ ಕಡೆ, ಬಟ್ 1 ಲೀಟರ್ದು ಎಲ್ಲೂ ಸಿಗಲ್ಲ. 1/2 ಲೀಟರ್ ಹಾಕ್ಬಿಟ್ಟು 1/2 ಲೀಟರ್ ಎತ್ತಿಟ್ಬೇಕು ಅಂತಂದ್ಬಿಟ್ಟು ನಾನು 1 ಲೀಟರ್ ತೊಗೊಂಡೆ. ಇದ್ರದ್ದು ಲಿಂಕ್ ಬೇಕು ಅಂದರೆ ಇದ್ರದ್ದು ಎಲ್ಲಾದ್ರದ್ದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಇಲ್ಲಿಗೆ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ, ಮತ್ತೊಂದು ಹೊಸ ವ್ಲಾಗ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಟಾಟಾ ಬಾಯ್.